ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನವು ಧನಾತ್ಮಕ ಚಿಂತನೆಗಳ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಆಧುನಿಕ ಜಗತ್ತಿನ ಹೊಸ ಸವಾಲುಗಳನ್ನು ಸುಲಭವಾಗಿ ಎದುರಿಸಿ ಯಶಸ್ಸು ಸಾಧಿಸಲು ಸಾಧ್ಯವಾಗಿದ್ದು, ಮನಸ್ಸು ಸುಂದರ ಸೇವಕ ಅಪಾಯಕಾರಿ ಯಜಮಾನ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ RS ಆದಾಪುರ್ ಅಭಿಪ್ರಾಯಪಟ್ಟರು. ಬೀಳಿಗೆಯ ಶ್ರೀ ಫಕ್ಕೀರೇಶ್ವರ ವಿದ್ಯಾಸಂಸ್ಥೆಯ ಪ್ರೌಢಶಾಲೆ ಬೂದಿಹಾಳ್ SGಯಲ್ಲಿ ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಮಂಗಳೂರು ಹಾಗೂ ಗ್ರಾಮ ವಿಕಾಸ ಸಂಸ್ಥೆ ಧಾರವಾಡ ಇವರ ಸಹಯೋಗದಲ್ಲಿ ಜರುಗಿದ ಸರ್ಕಾರಿ ಪ್ರೌಢಶಾಲೆ ಬಿಸನಾಳ್, ಇನಾಮ್ ಹಂಚಿನಾಳ್ ಮತ್ತು ಬಾಡ್ಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಚಿಂತನೆ ಮೂಲಕ ಸರಳ ಕಲಿಕೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಳಿಕ ಸಂಸ್ಥೆ ಕಾರ್ಯದರ್ಶಿ ಬಸವರಾಜ್ ಮಂಟೂರ್ ಮಾತನಾಡಿ, ಹೆತ್ತವರು ಹಾಗೂ ಗುರುವನ್ನ ಜೀವನದಲ್ಲಿ ಮರೆಯಬಾರದು. ಅವರ ಆಶೋತ್ತರಗಳನ್ನು ಈಡೇರಿಸಲು ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ ಪೂರಕವಾಗಿದೆ ಎಂದರು. ಕಾರ್ಯಾಗಾರದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಶಿವಾಜಿ ಕಾಂಬ್ಳೆ ಅವರು ಮಾತನಾಡಿ, ಉತ್ತಮ ಸಂಸ್ಕಾರ ಮತ್ತು ಹವ್ಯಾಸಗಳು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಹಾಗೂ ಶಿಕ್ಷಣ ಸಂಯೋಜಕ ಜಗದೀಶ್ ಖೋತ್, ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಸೋಮಶೇಖರ್ ತಳೇವಾಡ್, ಮುಖ್ಯೋಪಾಧ್ಯಾಯರಾದ CS ಮರಡಿ, VS ರಾಠೋಡ್ ಮತ್ತು SS ವಜ್ರಮಟ್ಟಿ, ಶಿಕ್ಷಕರಾದ ಮಂಜುನಾಥ್ ತೆಗ್ಗಿ, SD ಪಾಟೀಲ್, ಶ್ರೀಮತಿ JS ಹುಣಗುನ್, ವಿದ್ಯಾಶ್ರೀ ಬಡಿಗೇರ್ ಇತರರು ಉಪಸ್ಥಿತರಿದ್ದರು. 550ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಶ್ವಿನಿ ನಾಯ್ಕ್ ಅವರು ಉಚಿತ ತರಬೇತಿ ನೀಡಿದರು. ವರದಿ BN ಮೊಕಾಶಿ, ಭೀಮವಾದ ನ್ಯೂಸ್, ಬೀಳಿಗೆ.